ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸೆಸ್ ರಾಘವ್ ಕಥೆಯ 3ನೇ ಸಂಚಿಕೆಗೆ ಸ್ವಾಗತ. 1ನೇ ಸಂಚಿಕೆ ಮತ್ತು 2ನೇ ಸಂಚಿಕೆಯನ್ನು ನೋಡಿದವರು ದಯವಿಟ್ಟು ನೋಡ್ಕೊಂಡು ಬನ್ನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ರಾಘವ್ ಕಾರ್ ಡ್ರೈವ್ ಮಾಡ್ತಾ ಹೋಗ್ತಿರುವಾಗ ಅವನಿಗೆ ಬೆಳಗ್ಗೆ ಆಗಿರುವ ಘಟನೆ ನೆನಪಾಗುತ್ತದೆ. ಯಾರು ಆ ಹುಡುಗಿ? ಯಾವ ಏರಿಯಾದಲ್ಲಿ ಇರಬಹುದು? ಮಾಡೆಲ್ ಅಂತೂ ಅಲ್ವೇ ಅಲ್ಲ. ಅವಳು ಹಾಕಿರುವ ಬಟ್ಟೆ ನೋಡಿದರೆ ಅವಳು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಪಕ್ಕಾ ಗೊತ್ತಾಗುತ್ತದೆ. ನನ್ನ ಲೆವೆಲ್ಗೆ ಅವಳು ಸೂಟ್ ಆಗಲ್ಲ, ಬಿಟ್ಟಾಕು ರಾಘವ್ ಅಂತ ಅವನಿಗೆ ಅವನೇ ಹೇಳ್ಕೊಂಡು ಕಾರ್ ಸ್ಪೀಡಾಗಿ ಡ್ರೈವ್ ಮಾಡ್ತಾನೆ. ಮೈಥಿಲಿ ಮಲ್ಕೊಂಡು ಅಪ್ಪ ಅಮ್ಮನ ಫೋಟೋ ಹಿಡ್ಕೊಂಡು ಮನಸ್ಸಲ್ಲೇ ಮಾತಾಡ್ತಾ ಅಳ್ತಾ ಇರ್ತಾಳೆ. ಆಗ ಅವಳ ಫೋನ್ ವೈಬ್ರೇಟ್ ಆಗುತ್ತೆ. ಮೊಬೈಲ್ ತೆಗೆದು ನೋಡ್ತಾಳೆ. ಅನು ಮೆಸೇಜ್ ಮಾಡಿದ್ದಾಳೆ. ಮುದ್ದಮ್ಮ, ಊಟ ಮಾಡಿದ್ಯಾ? ನೀನು ಈಗ ರೂಮಲ್ಲಿ ಅಳ್ತಾ ಇದ್ದೀಯಾ ಅಂತ ಗೊತ್ತು. ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀಯಾ ಅಲ್ವಾ? ಆಗ ಮೈಥಿಲಿ ರೂಮನ್ನು ಸುತ್ತ ನೋಡಿ ಕಿಟಕಿ ಕಡೆನೂ ನೋಡ್ತಾಳೆ. ಇನ್ನೊಂದು ಮೆಸೇಜ್ ಬರುತ್ತೆ. ಅಲ್ಲೆಲ್ಲ ಹುಡುಕಬೇಡ ನಾನು ನನ್ನ ಮನೆಯಲ್ಲಿ ನನ್ನ ರೂಮಲ್ಲಿ ಇದ್ದೀನಿ. ನೀನು ಏನೇನು ಮಾಡ್ತೀಯ ಅಂತ ಎಲ್ಲ ಗೊತ್ತಾಗುತ್ತೆ ನನಗೆ. ದಿವ್ಯ ಶಕ್ತಿ ಇದೆ ಗೊತ್ತಾ ನಿಂಗೆ ಅಂತ ಮೆಸೇಜ್ ಮಾಡ್ತಾಳೆ. ಆಗ ಮೈಥಿಲಿ ಮುಖದಲ್ಲಿ ಸಣ್ಣಗೆ ನಗು ಚಿಮ್ಮಿತು. ಮುದ್ದಮ್ಮ, ಮಲ್ಕೊಳೆ, ನನಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ಬೆಳಗ್ಗೆ ಬೇಗ ಎಬ್ಬಿಸು ನನ್ನ. ದಿನ ಅಮ್ಮನ ಸುಪ್ರಭಾತ ಕೇಳಿ ಕೇಳಿ ಸಾಕಾಗಿದೆ ಕಣೆ. ಬಾಯ್ ಮುದ್ದಮ್ಮ. ಗುಡ್ ನೈಟ್ ಹೇಳಿ ಮೆಸೇಜ್ ಮಾಡ್ತಾಳೆ ಅನು. ಮೈಥಿಲಿ ದಿನ ಅನುಗೆ 6 ಗಂಟೆಗೆ ಕಾಲ್ ಮಾಡ್ತಾಳೆ. ಆದರೆ ಅನು ಮಾತ್ರ ಎದ್ದೇಳೋದು 7 ಗಂಟೆಗೆ. ಆಗ ಮೈಥಿಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿರ್ತಾಳೆ. ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ಅಪ್ಪ ಅಮ್ಮನ ಫೋಟೋ ಹಿಡ್ಕೊಂಡು ಮಲ್ಕೋತಾಳೆ ಮೈಥಿಲಿ. ಗಂಟೆ 11 ಆಗಿರುತ್ತೆ. ರಾಘವ್ ಪಾರ್ಟಿಯಲ್ಲಿ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡ್ತಾ ನಶೆಯಲ್ಲಿ ತೇಲಾಡ್ತಾ ಇರ್ತಾನೆ. ಪ್ರಿಯಾ ರಾಘವ್ನ ನೋಡ್ತಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ರಾಘವ್ ಇದ್ದಲ್ಲಿ ಬರ್ತಾಳೆ. ರಾಘವ್ ಪ್ರಜ್ಞೆ ಇಲ್ಲದೆ ಪ್ರಿಯಾ ಜೊತೆ ಡ್ಯಾನ್ಸ್ ಮಾಡ್ತಾನೆ. ಅವಳ ಕೈ ಸೊಂಟ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಾಗ ರೋಸಿ ನೋಡ್ತಾಳೆ. ರಾಘವ್ನ ಅವಳ ಕಡೆ ಹೇಳ್ಕೊತಾಳೆ. ಪ್ರಿಯಾನಿಗೆ ಕೋಪ ಬಂದು ಗುರಾಯಿಸ್ತಾಳೆ. ಆಗ ವಿಕ್ಕಿ ಪ್ರಿಯಾನ ಹೇಳ್ಕೊಂಡು ಯು ಆರ್ ಲುಕ್ಕಿಂಗ್ ಸೋ ಹಾಟ್ ಅಂತ ಹೇಳ್ತಾನೆ. ಪ್ರಿಯಾ ಥ್ಯಾಂಕ್ಸ್ ಅಂತ ಹೇಳಿ ಅವನಿಂದ ದೂರ ಹೋಗ್ತಾಳೆ. ಹೇ ಬೇಬ್, ಕಮ್ ಆನ್ ಡ್ಯಾನ್ಸ್ ವಿತ್ ಮೀ ಅಂತ ಅವಳ ಹಿಂದೆ ಹೋಗ್ತಾನೆ. ಆಗ ವಿಕ್ಕಿ ಗರ್ಲ್ ಫ್ರೆಂಡ್ ಬಂದು ಮುಂದೆ ನಿಲ್ತಾಳೆ. ವಿಕ್ಕಿ ಸಪ್ಪೆ ಮುಖ ಮಾಡಿ ಬೇಬಿ ನೀನು ಅಂದ್ಕೊಂಡು ಅವಳನ್ನ ಕರೆದೆ ಅಂತ ಸುಳ್ಳು ಹೇಳಿ ನೈಸ್ ಮಾಡಿ ಅವಳನ್ನು ಹಗ್ ಮಾಡ್ತಾನೆ. ಪ್ರಿಯಾ ಕೋಪದಲ್ಲಿ ಹಾಟ್ ಡ್ರಿಂಕ್ ಇಟ್ಕೊಂಡು ರೋಸಿ ಮತ್ತು ರಾಘವ್ನ ನೋಡಿ ಒಂದೇ ಉಸಿರಿಗೆ ಕುಡಿತಾಳೆ. ಪ್ರಿಯಾ ಫ್ರೆಂಡ್ಸ್ ಬಂದು ಏನೇ ಆಯಿತು ನಿಂಗೆ, ಯಾಕೆ ಹೀಗೆ ಕುಡಿತಾ ಇದೆಯಾ ಎಂದು ಕೇಳ್ತಾರೆ. ಆಗ ಪ್ರಿಯಾ ಕುಡಿದ ನಶೆಯಲ್ಲಿ ಐ ವಾಂಟ್ ರಾಘವ್, ಐ ಲವ್ ಯು ರಾಘವ್ ಅಂತ ಏನೇನೋ ಗುಣಗುತ್ತಾಳೆ. ಪ್ರಿಯಾ ಫ್ರೆಂಡ್ಸ್ ಅವಳನ್ನು ಸಂಭಾಳಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇತ್ತ ರಾಘವ್ ರೋಸಿ ಜೊತೆ ಐ ವಾಂಟ್ ಏಂಜಲ್ ಅಂತ ಹೇಳ್ತಾನೆ. ಐ ಆಮ್ ಯುವರ್ ಏಂಜಲ್ ಬೇಬಿ ಅಂತ ರೋಸಿ ಹೇಳ್ತಾಳೆ. ಆಗ ರಾಘವ್ ಫೋನ್ ರಿಂಗ್ ಆಗ್ತದೆ. ವೈಬ್ರೇಟ್ ಆಗಿದ್ದರಿಂದ ಕಾಲ್ ಪಿಕ್ ಮಾಡಿ ಹಲೋ ಹೂ ಇಸ್ ದಿಸ್ ಅಂತ ಕೇಳ್ತಾನೆ. ಆ ಕಡೆಯಿಂದ ಅಶೋಕ್ ಕುಮಾರ್, ರಾಘವ್ ಎಷ್ಟೊತ್ತಿಗೆ ಬರ್ತೀಯಾ? ಮಮ್ಮಿ ಕಾಲ್ ಮಾಡಿ ಹೇಳಿದ್ರು. ಆಗ ಮೊಬೈಲ್ ರಾಘವ್ ಕೈಯಿಂದ ಜಾರಿ ಕೆಳಗೆ ಬೀಳುತ್ತೆ. ಅವನ ಫ್ರೆಂಡ್ ಮೊಬೈಲ್ ತೆಗೆದು ಮಾತಾಡ್ತಾನೆ. ಹಲೋ, ನಾನು ರಾಘವ್ ಫ್ರೆಂಡ್. ರಾಘವ್ ಇವತ್ತು ನಮ್ಮ ಮನೆಯಲ್ಲಿ ಸ್ಟೇ ಆಗ್ತಾನೆ ಅಂಕಲ್. ರಾಘವ್ ಕಾರ್ ಪಂಚರ್ ಆಗಿದೆ ಅಂತ ಸುಳ್ಳು ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾನೆ. ಅಶೋಕ್ ಕುಮಾರ್ಗೆ ಗೊತ್ತಾಗುತ್ತೆ ರಾಘವ್ ಡ್ರಿಂಕ್ಸ್ ಮಾಡಿದ್ದಾನೆ ಎಂದು. ಅರುಂಧತಿ ಅವರಿಗೆ ಹೇಳ್ತಾನೆ. ರಾಘವ್ ಕಾರ್ ಪಂಚರ್ ಆಗಿದೆ ಅಂತೆ. ಇವತ್ತು ಫ್ರೆಂಡ್ಸ್ ಮನೆಗೆ ಹೋಗಿ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ. ಓಕೆ ಅಶೋಕ್, ಗೇಟ್ ಲಾಕ್ ಮಾಡೋಕೆ ಹೇಳು ವಾಚ್ಮ್ಯಾನ್ಗೆ. ಎಲ್ಲ ಲೈಟ್ಸ್ ಆಫ್ ಮಾಡಿ ನಾಳೆ ವರ್ಕ್ ಏನಿದೆ ನೋಡು ಹೋಗು ಅಂತ ಹೇಳ್ತಾರೆ. ಅಶೋಕ್ ಓಕೆ ಅಕ್ಕ ಅಂತ ಹೇಳಿ ರೂಮಿಂದ ಹೊರಗೆ ಬರ್ತಾನೆ. ಬರುವಾಗ ಮಗಳ ರೂಮ್ ಕಡೆ ನೋಡ್ತಾನೆ ಅಶೋಕ್. ಆರ್ನ ರೂಮಲ್ಲಿ ರಾಘವ್ ಫೋಟೋ ನೋಡ್ತಾ ಇರ್ತಾಳೆ. ಆರ್ನ ರಾಘವ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾಳೆ ಅಂದ್ಕೊಳ್ತಾನೆ ಅಶೋಕ್. ಹೇಗಾದರೂ ಮಾಡಿ ರಾಘವ್ನ ಆರ್ನಾಗೆ ಮದುವೆ ಮಾಡಿಸಬೇಕು ಅಂತ ಪಣ ತೊಡುತ್ತಾನೆ. ನಾನು ಆಳಿನ ಹಾಗೆ ಕೆಲಸ ಮಾಡ್ತಾ ಇದ್ದೀನಿ ಈಗ. ಆರ್ನ ರಾಘವ್ನ ಮದುವೆ ಆದರೆ
ಆಸ್ತಿ ಎಲ್ಲ ಮಗಳಿಗೆ ಬರುತ್ತೆ. ಆಮೇಲೆ ನಾನೇ ಒಡೆಯ ಎಂದು ಕನಸು ಕಾಣ್ತಾ ಇರ್ತಾನೆ. ಆಗ ಬಿಂದು ಬಂದು ರೀ ರೀ ಅಂತ ಕರೀತಾಳೆ. ಏನೇ ಎಂದು ರೇಗ್ತಾನೆ. ನನಗೆ ಈ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗುತ್ತೆ ರೀ. ಈ ಮನೆಗೆ ಬರುವ ಮೊದಲು ಏನೇನೋ ಆಸೆ ಇಟ್ಕೊಂಡು ಬಂದಿದ್ವಿ, ಆದರೆ ಇಲ್ಲಿ ಒಂದು ಚೂರು ಕಿಮ್ಮತ್ತು ಇಲ್ಲ. ಆಗ ಅಶೋಕ್ ಹೇಳ್ತಾನೆ, ಏನೇ ಆಗಿದೆ ನಿಂಗೆ? ಕಷ್ಟಪಟ್ರೇನೆ ಸುಖ ಕಣೆ, ಸ್ವಲ್ಪ ದಿನ ತಡ್ಕೊಳೆ. ನಮ್ಮ ಮಗಳು ಈ ಮನೆಗೆ ಸೊಸೆ ಆಗಲಿ, ಆಮೇಲೆ ನಮ್ಮದೇ ಆಟ ನೋಡ್ತಾ ಇರು. ಈಗ ತೆಪ್ಪಗೆ ಮಲ್ಕೋ ಹೇಳಿ ಲೈಟ್ ಆಫ್ ಮಾಡ್ತಾನೆ. ರಾಘವ್ನ ಫ್ರೆಂಡ್ಸ್ ಮತ್ತು ರಾಘವ್ ಅದೇ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಮನೆಗೆ ಹೋಗ್ತಾರೆ. ಮನೆಗೆ ಬಂದ ರಾಘವ್ ಮತ್ತೆ ಮಲ್ಕೊಂಡು ಇರ್ತಾನೆ. ಬಿಂದು ಪ್ರೋಟೀನ್ ಡ್ರಿಂಕ್ ತಂದಾಗ ರಾಘವ್ ಮಲಗಿರೋದು ನೋಡಿ, ಏನು ಇನ್ನೂ ಮಲಗಿದ್ದೀಯಾ, ಮೈ ಹುಷಾರಿಲ್ವಾ ಅಂತ ಅವನ ಹತ್ತಿರ ಹೋಗಿ ಕೇಳ್ತಾಳೆ. ರಾಘವ್ ನಿದ್ದೆಯಲ್ಲಿ ಇರ್ತಾನೆ. ಕರೆದ್ರೂ ಹೇಳದೇ ಇರುವುದು ನೋಡಿದ ಬಿಂದು ಅತ್ತಿಗೆ ನಾ ಕರೀತಾಳೆ. ಬಿಂದು ಕೂಗೋದು ಕೇಳಿ ಎಲ್ಲರೂ ರಾಘವ್ ರೂಮ್ಗೆ ಬಂದು ನೋಡ್ತಾರೆ. ಆಗ ರಾಘವ್ ಎದ್ದು ಯೋಗ ಮಾಡ್ತಾ ಇರ್ತಾನೆ. ಎಲ್ಲರೂ ಬಿಂದುನ ಕೇಳ್ತಾರೆ ಯಾಕೆ ಕೂಗ್ದೆ ಅಂತ. ಅದು ಅದು ಹೇಳಿ ಚಡಪಡಿಸುತ್ತಾಳೆ ಬಿಂದು. ಏನಿಲ್ಲ, ನಾನು ಅತ್ತೆಗೆ ಫ್ರ್ಯಾಂಕ್ ಮಾಡಿದ್ದೆ, ಸೊ ಅತ್ತೆ ನಿಮ್ಮನ್ನೆಲ್ಲ ಕರೆದ್ರು ಎಂದು ರಾಘವ್ ಹೇಳ್ತಾನೆ. ಎಲ್ಲರೂ ಅಯ್ಯೋ ನಿಂದು ಒಳ್ಳೆ ಹುಡುಗಾಟಿಕೆ ಹೇಳಿ ಹೋಗ್ತಾರೆ. ಅರುಂಧತಿ ರಾಘವ್ನ ದಿಟ್ಟಿಸಿ ನೋಡ್ತಾರೆ. ಮಗನಲ್ಲಿ ಏನೋ ಬದಲಾವಣೆ ಕಂಡಂಗೆ ಆಗುತ್ತೆ, ಆದರೂ ಏನು ಕೇಳದೆ ಹೋಗ್ತಾರೆ. ರಾಘವ್ ಅತ್ತೆನ ಗುರಾಯಿಸಿ ಸ್ನಾನ ಮಾಡಲು ಹೋಗ್ತಾನೆ. ಒಬ್ಬಬ್ಬ ಏನು ಡ್ರಾಮಾ ಮಾಡ್ತಾನೆ. ಗುರಾಯಿಸೋದು ನೋಡು ನುಂಗೋ ಹಾಗೆ. ಇವನಿಂದ ದೂರ ಇರಬೇಕು. ಆಸ್ತಿ ನಮ್ಮ ಕೈಗೆ ಬರಲಿ, ಆಮೇಲೆ ಇವನ ಕೊಬ್ಬು ನಾನೇ ಇಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬಿಂದುನೇ ಅಲ್ಲ ಅಂತ ಹೊರಗೆ ಹೋಗ್ತಾಳೆ. ಅರುಂಧತಿಗೆ ಮಗನ ಬಗ್ಗೆ ಚಿಂತೆ ಶುರುವಾಗುತ್ತದೆ. ಮಗ ದಾರಿ ತಪ್ಪುತ್ತಿದ್ದಾನೆ ಎಂಬ ಚಿಂತೆ ಕಾಡುತ್ತದೆ. ಏನಾದರೂ ಸೊಲ್ಯೂಷನ್ ಹುಡುಕಬೇಕು ಎಂದು ಯೋಚನೆ ಮಾಡ್ತಾ ಇರ್ತಾಳೆ. ರಾಘವ್ ರೆಡಿಯಾಗಿ ಟಿಫಿನ್ ಮಾಡಲು ಬಂದು ಕೂತ್ಕೋತಾನೆ. ರಾಗ್, ಕಾರ್ ರೆಡಿ ಮಾಡಿಸಿದ್ಯಾ ಅಂತ ಅರುಂಧತಿ ಅವರು ಕೇಳ್ತಾರೆ. ಕಾರ್ ಏನಾಗಿದೆ ಮಾಮ್, ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾನೆ. ಮತ್ತೆ ನಿನ್ನೆ ನೈಟ್ ಯಾಕೆ ಬರಲಿಲ್ಲ? ಕಾರ್ ಪಂಚರ್ ಹೇಳಿದ್ದೆ ಅಂತೆ. ರಾಘವ್ ಶಾಕ್ ಆಗಿ, ಅದು ಮಮ್ಮಿ, ನಿನ್ನೆ ನೈಟ್ ರೆಡಿ ಮಾಡಿಸೋಕೆ ಕೊಟ್ಟಿದ್ದೆ, ಈಗ ಪರ್ಫೆಕ್ಟ್ ಇದೆ ಹೇಳಿದ್ದು. ಓಕೆ, ಟೇಕ್ ಕೇರ್ ಹೇಳಿ ರಾಘವ್ನ ಮುಖ ನೋಡ್ತಾ ತಿಂಡಿ ತಿಂತಾರೆ ಅರುಂಧತಿ. ಇತ್ತ ಪ್ರಿಯಾನು ಬೆಳಿಗ್ಗೆ ಮನೆಗೆ ಬರ್ತಾಳೆ. ದೇವಿ ರಾತ್ರಿ ಪೂರ್ತಿ ಪ್ರಿಯಾಗೆ ಕಾಲ್ ಮಾಡಿ ಕಾದು ಕಾದು ನಿದ್ದೆಗೆ ಜಾರಿದ್ದಳು. ಪ್ರಿಯಾ ಬಂದಾಗ ಮೈಥಿಲಿ ರೆಡಿ ಆಗ್ತಾ ಇರ್ತಾಳೆ. ದೇವಿ ಪ್ರಿಯಾನಿಗೆ ಕೇಳ್ತಾಳೆ, ರಾತ್ರಿ ಒಂದು ಫೋನ್ ಮಾಡಿ ಹೇಳೋಕೆ ಏನೇ ರೋಗ ನಿಂಗೆ? ನಾನು ನಿನ್ನ ಕಾದು ಎಷ್ಟು ಸಲ ಫೋನ್ ಮಾಡಿದ್ದೆ, ಆ ಸೌಂಡ್ಸ್ಗೆ ಕಾಲ್ ಬಂದಿದ್ದು ಗೊತ್ತಾಗಿಲ್ಲ. ಬಿಡಮ್ಮ, ತಲೆ ತಿನ್ನಬೇಡ, ಮೊದಲೇ ತಲೆನೋವು, ಸ್ಟ್ರಾಂಗ್ ಕಾಫಿ ಕುಡಿಬೇಕು. ಹೋಗು, ಆ ಮೂದೇವಿನ ಕೇಳು, ಈಗ ಹೊರಟು ಹೋಗ್ತಾಳೆ, ಬೇಗ ಹೋಗು ಅಂತ ಹೇಳ್ತಾಳೆ. ಪ್ರಿಯಾ ಹೋಗಿ ಮೈಥಿಲಿನ ಕಾಫಿ ಕೇಳ್ತಾಳೆ. ಆಗ ಮೈಥಿಲಿ ವಾಚ್ ತೋರಿಸಿ ಟೈಮ್ ಆಯಿತು ಡ್ಯೂಟಿಗೆ ಅಂತ ಹೇಳ್ತಾಳೆ. 5 ಮಿನಿಟ್ಸ್ ಲೇಟ್ ಆದರೆ ಏನೂ ಆಗಲ್ಲ, ಕಾಫಿ ಮಾಡಿ ಕೊಟ್ಟು ಹೋಗು ಅಷ್ಟೇ ಅಂತ ವಾರ್ನ್ ಮಾಡ್ತಾಳೆ. ಮೈಥಿಲಿ ಸಪ್ಪೆ ಮುಖ ಮಾಡಿ ಕಾಫಿ ಮಾಡಲು ಬೇಗ ಬೇಗ ರೆಡಿ ಮಾಡ್ತಾಳೆ. ಅನು ಬಂದು ಮೈಥಿಲಿನ ಕರೀತಾಳೆ. ಆಗ ಪ್ರಿಯಾ ಹೊರಗೆ ಬಂದು ಅವಳು ರೆಡಿ ಆಗ್ತಾ ಇದ್ದಾಳೆ. ನಿಂಗೆ ಲೇಟ್ ಆಗಿದ್ರೆ ಹೋಗು ಹೇಳ್ತಾಳೆ. ಇಲ್ಲ, ನಾನು ಮೈಥಿಲಿ ಜೊತೆಗೆ ಹೋಗುವುದು, ಅವಳಿಗೆ ವೇಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಆಗ ಪ್ರಿಯಾ ಕೋಪದಲ್ಲಿ ನಾನೇನು ನಿಮ್ಮ ಕೆಲಸದ ಆಳ ಅಂತ ಹೇಳಿ ಮುಖ ತಿರುಗಿಸಿ ಒಳಗೆ ಹೋಗ್ತಾಳೆ. ಅನು ಮೊಬೈಲ್ ತೆಗೆದು ಮೈಥಿಲಿಗೆ ಕಾಲ್ ಮಾಡ್ತಾಳೆ. ಮೈಥಿಲಿ ಕಾಫಿ ಮಾಡಿ ಪ್ರಿಯಾನಿಗೆ ಕೊಟ್ಟು ಬ್ಯಾಗ್ ಹಿಡ್ಕೊಂಡು ಹೊರಗೆ ಬರ್ತಾಳೆ. ಎಷ್ಟೇ ಕೆಲಸ ಮಾಡ್ತೀಯ ನೀನು, ಹೀಗೆ ಆದರೆ ಹೇಗೆ? ಅವರು ಹೇಳಿದ್ದು ಎಲ್ಲ ಮಾಡಿಕೊಟ್ರು ಅವರು ನಿನ್ನ ಜೊತೆ ಖುಷಿಯಾಗಿ ಒಂದು ಮಾತು ಆಡಲ್ಲ, ಯಾವಾಗಲೂ ನಿನ್ನ ನೋಡಿ ಉರ್ಕೊಳ್ತಾರೆ, ಬೈತಾ ಇರ್ತಾರೆ. ಪಾಪಿಗಳು ಕಣೆ ಅವರು, ಸರಿಯಾಗಿ ಅನುಭವಿಸುತ್ತಾರೆ, ನೋಡ್ತಾ ಇರು. ಅನು ಬೇಜಾರು ಮಾಡಿಕೊಂಡು ಹೇಳ್ತಾ ಹೋಗ್ತಾ ಇರ್ತಾಳೆ. ಮೈಥಿಲಿ ಅನು ಕೈ ಹಿಡಿದು ಸಮಾಧಾನ ಅಂತ ಮುಖದ ಭಾವನೆಯಲ್ಲಿ ಹೇಳ್ತಾಳೆ. ಮುದ್ದಮ್ಮ, ನೀನು ಪಾಪ ಕಣೆ, ಅಂಥ ಪಾಪಿಗಳಿಗೆ ನನ್ನಂಥವಳು ಇರಬೇಕಿತ್ತು, ಅವರನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಕೊಬ್ಬು ಇಳಿಸ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಮೈಥಿಲಿ ಜೋರಾಗಿ ನಗ್ತಾಳೆ.
ಅನು ಅವಳ ನಗು ನೋಡಿ ಖುಷಿ ಪಡ್ತಾಳೆ. ಎಷ್ಟು ವರ್ಷಗಳಾಗಿತ್ತು ನಿನ್ನ ಈ ನಗು ನೋಡದೆ ಎಂದು ಮನಸ್ಸಲ್ಲಿ ಅಂದುಕೊಳ್ತಾಳೆ. ಕತೆ ಮುಂದುವರಿಯುವುದು. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕತೆ ಹೇಗಿತ್ತೆಂದು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.